ಹೇಳಿ ಗುರುಗಳೇ ಇದ್ರ ಬಗ್ಗೆ. ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಚನ್ನಪಟ್ಟಣ ತಾಲೂಕು ಇಗ್ಲೂರು ಗ್ರಾಮ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಮತ್ತು ಕೋಣಮಾರಮ್ಮನವರು ಮತ್ತು ಸೋದರಿ ಅಂತ ಚಿಕ್ಕಮ್ಮದೊಡ್ಡಮ್ಮ ದೇವಮ್ಮ ಗುಜ್ಜಮ್ಮನವರು ಸಪ್ತಮಾತೃಕೆಯರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಬನ್ನಿ ಇದರ ವಿವರಣೆಯನ್ನು ತಿಳಿಸ್ಕೊಡ್ತೀನಿ. ನೆಲೆಸಿದ್ರು ಅಂತಂದರೆ ಮೊದಲು ಅಂತರಹಳ್ಳಿ ಸಿದ್ದೇಶ್ವರನ ಬೆಟ್ಟ ಇದೆ, ಮೂಲ ಅದು. ಅಲ್ಲಿಂದ ಭಕ್ತಾದಿಗಳು ಇಲ್ಲಿ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬರ್ತಿದ್ರು ಗ್ರಾಮದಿಂದ. ಅಲ್ಲಿ ಮೊದಲೇನಪ್ಪ ಅದರಲ್ಲಿ ಡ್ಯಾಮು ಅಡ್ಡಾಕಿ ಇರೋದ್ರಿಂದ ನೀರು ತುಂಬಿ ಹರಿದ್ರಿಂದ ಜನ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರೋಕ್ಕಾಯ್ತಿರಲಿಲ್ಲ. ಆದ ಕಾರಣ ಏನು ಮಾಡಿದ್ರು, ಗ್ರಾಮಸ್ಥರು ಏನು ಮಾಡಿದ್ರು, ನಮ್ಮ ಈ ಗ್ರಾಮದಲ್ಲಿ ಒಂದು ಸಿದ್ದೇಶ್ವರನ ದೇವಸ್ಥಾನ ಮಾಡ್ಬೇಕು ನಾವಿಲ್ಲಿ ಅಂದ್ಬಿಟ್ಟು ಏನು ಮಾಡಿದ್ರು, ಆ ಗ್ರಾಮದಿಂದ ಆಹ್ವಾನ ಮಾಡ್ಕೊಂಡು ಸಿದ್ದೇಶ್ವರನ ಇಲ್ಲಿ ಬಂದು ಈ ಸಿದ್ದೇಶ್ವರನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಕಾರ್ಯಕ್ರಮಗಳನ್ನ ಇಲ್ಲಿ ನೆರವೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಸುಮಾರು ವರ್ಷಗಳಿಂದ ಈ ದೇವರ ಒಂದು ಪೂಜೆ ಪುನಸ್ಕಾರಗಳು, ಮೆರವಣಿಗೆಗಳು, ಉತ್ಸವಗಳು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ನಿಮ್ಮ ದೇವಸ್ಥಾನದಲ್ಲಿ ಒಡ ಹುಟ್ಟಿದವರು ಇಷ್ಟು ಜನ ಇದ್ದಾರೆ. ಈ ಸಿದ್ದೇಶ್ವರ ಸ್ವಾಮಿ ಅವ್ರಿಗೆ 8 ಜನ ಅಕ್ಕ ತಂಗಿಯರು. ಮೊದಲನೇದಾಗಿ ಕೋಣಮಾರ ತಮಿಳುನಾಡಿಂದ ಬಂದು ಕಬ್ಬಾಳೆ ನೆಲೆಸಿರ್ತಕ್ಕಂಥವ್ರು. ಅವರು ಕಬ್ಬಾಳೆಯಲ್ಲಿ ನೆಲೆಗೊಂಡಿರ್ತಕ್ಕಂಥ ಅಮ್ಮನವ್ರನ್ನ ಕಬ್ಬಾಳಮ್ಮನವ್ರು ಹೊರಗಡೆ ಬಂದು, ತಾಯಿ ಒಂದಿದೆ, ನನಗೆ ಅವಕಾಶ ಕೊಡೋ ಇಲ್ಲಿ ನೆಲೆಗೊಳ್ಬೇಕು ಅಂತ ಕೇಳ್ಕೊತಾರೆ. ಆಗ ಕೋಣಮಾರಮ್ಮನವ್ರು ಏನು ಮಾಡ್ತಾರೆ, ಪ್ರವಾಸ ಹೋಗಿ ನಾವು ಬಂದಂಥ ಸ್ಥಳದಲ್ಲಿ ನಾವಿಲ್ಲಿ ಬರುವ ಹೊತ್ತಿಗೆ ನೀವು ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮಾಡ್ತಾರೆ, ಕಬ್ಬಾಳಮ್ಮನ ಅಲ್ಲೇ ನೆಲೆಗೊಂಡಿರ್ತಾರಲ್ಲ. ಆಗ ತಾಯಿ, ನಿನಗೆ ಬೇರೆ ಒಂದು ಸ್ಥಳ ಇದೆ, ನಿನಗೆ ಅಲ್ಲಿ ಅವಕಾಶ ಇದೆ, ನೀನು ಮುಂದೆ ಹೋಗೋ, ನೀನು ನಾನು ಇಲ್ಲಿ ಕಬ್ಬಾಳಮ್ಮ ಅಂತ ಹೆಸರು ತಗೊಂಡು ಇಲ್ಲೇ. ಇದು ಯಾರು ಪ್ರತಿಷ್ಠಾಪನೆ ಮಾಡಿಸಿದ್ರು ದೇವಸ್ಥಾನನ? ಈ ದೇವಾಲಯವನ್ನು ಜೀರ್ಣೋದ್ಧಾರಕಾರರು KG ಕೊಪ್ಪಲು, ಮೈಸೂರು ಗ್ರಾಮದ KG ಕೊಪ್ಪಲು, ಕನ್ನಡ ಕೊಪ್ಪಲು ಅಂತ ಅವರು ಸಹಪಾಠಿಗಳು ಮತ್ತು ಆ ಗ್ರಾಮಸ್ಥರು ಈ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತೇನಪ್ಪ ಅಂದರೆ ಅವರು ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಹಿ, ಇಂದ್ರಾಣಿ, ಚಾಮುಂಡೇಶ್ವರಿ ಅವರು ಸಪ್ತಮಾತೃಕೆಯರು ಇಲ್ಲಿ ಗ್ರಾಮದಲ್ಲಿ ಈ ತಾಯಿಯವರು ನೆಲೆಸಿ ಇಲ್ಲಿ ದಿನನಿತ್ಯ ಪೂಜಾ ಕೈಕಾರ್ಯಗಳೆಲ್ಲ ನಾವು ಸುಮಾರು 20 ವರ್ಷಗಳಿಂದ ಮಾಡ್ಕೊಂಡಿಲ್ಲಿ ಅಮ್ಮನವ್ರ ಸೇವೆ ಮಾಡ್ಕೊಂಡಿಲ್ಲಿ ಬರ್ತಾಯಿದ್ದೀವಿ. ಇಲ್ಲಿ ಈ ಅಮ್ಮನವರ ಒಂದು ಸನ್ನಿಧಾನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ. ಇಲ್ಲಿ ಅವರ ಆರೋಗ್ಯ ಸಮಸ್ಯೆ ಆಗಲಿ, ಅಥವಾ ಅವರು ಮದುವೆ ಆಗಲಿ, ಅಥವಾ ಒಂದು ಭೂಮಿ ಯಾಜ್ಯದಾಗಲಿ, ಅಥವಾ ಒಂದು ವಿವಾಹಕ್ಕಾಗಲಿ, ಕಲ್ಯಾಣ ಯಾವುದೇ ಒಂದು ಇಷ್ಟಾರ್ಥಗಳಿಗಾಗಲಿ ಅಮ್ಮನವರು ಒಂದು ಇದು ಮಾಡ್ತಾರೆ. ಮತ್ತು ಏನಪ್ಪ ಆರೋಗ್ಯ ಸಮಸ್ಯೆ ಏನು ಅಂದರೆ, ಜನರು ಒಂದು ಮಾಟ ಮಂತ್ರ ಆಗಲಿ ಏನಾರಾಗಲಿ, ಇಲ್ಲಿ ನಾವಿಲ್ಲಿ ಒಂದು ದೃಷ್ಟಿ ಕಟ್ಟು ಅಂತ ಹೊಡಿತೀವಿ. ಇಲ್ಲಿ ತಡೆ ರೂಪದಲ್ಲಿ ಒಂದು ದೃಷ್ಟಿ ಕಟ್ಟು ಅಂತ ಹೊಡೆದಿಲ್ಲಿ ಅವ್ರಿಗೆ ಒಂದು ಬಂದಂಥ ಒಂದು ಭಕ್ತಾದಿಗಳಿಗೆ ಅವರ ಸಮಸ್ಯೆಗಳನ್ನು ಅಮ್ಮನವ್ರ ಹತ್ರ ಇಟ್ಟು ಒಂದು ಪ್ರಸಾದ ರೂಪದಲ್ಲಿ ಅವ್ರಿಗೆ ನಾವು ಬಗೆಹರಿಸಿ ಅವ್ರು ಕಳಿಸ್ತೀವಿ. ಅವ್ರನ್ನ